Hello everyone, welcome back to day 3 video of Change Your Life content. ಸೊ ಇವತ್ತು ನಾವು ಡೇ 3 ಚಾಪ್ಟ್ರಲ್ಲಿ ಏನೆಲ್ಲ ಕಂಟೆಂಟ್ ಬಗ್ಗೆ ಆಥರು ಡಿಸ್ಕಸ್ ಮಾಡಿದ್ದಾರೆ ಅಂತ ಹೇಳ್ತಾ ಹೋಗ್ತೀನಿ. ಸೊ ಡೇ 3 ಅಲ್ಲಿ ಬಂದು ದ ಓನ್ಲಿ ಲ್ಯಾಂಗ್ವೇಜ್ ವಿಚ್ ಮೈಂಡ್ ವಿಲ್ ಅಂಡರ್ಸ್ಟ್ಯಾಂಡ್ ಅಂತ ಅದ್ರ ಬಗ್ಗೆ ಮಾತಾಡಿದ್ದಾರೆ. ಅಂದರೆ ಮೈಂಡು ಯಾವ ಥರ ವರ್ಕ್ ಮಾಡುತ್ತೆ ಮತ್ತು ಏನನ್ನ ಜಾಸ್ತಿ ಫಾಸ್ಟಾಗಿ ಗ್ರ್ಯಾಬ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಆ ಥರ ಇದರಲ್ಲಿ ಹೇಳ್ತಾ ಹೋಗಿದ್ದಾರೆ. ಸೊ ಮೈಂಡ್ ಅಂತ ಬರ್ತಿದ್ದಂಗೆ ನಾವು ನಮ್ಮ ಮೈಂಡ್ನ ಪಿಕ್ಚೋರಿಯಲ್ ಮೆಮೊರಿ ಅಂತ ಕರೀತಾರೆ. ಸೊ ಪಿಕ್ಚೋರಿಯಲ್ ಮೆಮೊರಿ ಅಂದರೆ ಏನು? ಫಾರ್ ಎಕ್ಸಾಂಪಲ್ ನಾವು ಆ್ಯಪಲ್ಲು, ಕ್ಯಾರೆಟು ಅಥವಾ ಬನಾನಾ ಈ ಥರ ಫ್ರೂಟ್ಸ್ ಅಥವಾ ಅನಿಮಲ್ಸ್ ಇರ್ಬೋದು, ಶೀಪು, ಕ್ಯಾಟು, ಡಾಗು ಈ ಥರ ನಾವು ವರ್ಡ್ಸ್ನ ಕೇಳ್ತಿದ್ದಂಗೆ ನಮ್ಮ ಮುಂದೆ ಅದ್ರ ಒಂದು ಪಿಕ್ಚರು ರಿಫ್ಲೆಕ್ಟ್ ಆಗೋ ಥರ ಆಗುತ್ತೆ ಅಲ್ವಾ, ಅದೇ ಪಿಕ್ಚೋರಿಯಲ್ ಮೆಮೊರಿ ಅಂತ ಹೇಳ್ತಾರೆ. ಅಂದರೆ ಮೈಂಡು ಜಾಸ್ತಿ ಫಾಸ್ಟಾಗಿ ಪಿಕ್ಚೋರಿಯಲ್ ಮೆಮೊರಿನ ಅಟ್ರ್ಯಾಕ್ಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಆ ಥರ ಹೇಳಿದ್ದಾರೆ ಇದರಲ್ಲಿ. ಮತ್ತು ಇನ್ ಡೀಟೇಲ್ಗೆ ಹೋಗ್ತಾ ನಮ್ಮ ಮೈಂಡ್ನ ಯಾವ ಥರ ನಾವು ಟ್ರೈನ್ ಮಾಡಬೇಕು ಅಂದರೆ ನಮ್ಮ ಮೈಂಡು ಮೊದಲೇ ನಾವು ಡಿಸ್ಕಸ್ ಮಾಡಿದ್ವಿ, ನೆಗೆಟಿವ್ನ ಬೇಗ ಅಟ್ರಾಕ್ಟ್ ಮಾಡುತ್ತೆ ಪಾಸಿಟಿವ್ಗಿಂತ. ಮತ್ತು ಇದಕ್ಕೆ ಬ್ಯಾಡು ಗುಡ್ಡು ಅಂತ ಡಿಫ್ರೆನ್ಸ್ ಗೊತ್ತಾಗಲ್ಲ. ಸೊ ನಾವು ಯಾವುದನ್ನ ಮಾಡಬಾರ್ದು ಅಂದ್ಕೊತೀವೋ ಅದನ್ನೇ ನಮಗೆ ಜಾಸ್ತಿ ಕಾಣಿಸೋ ಥರ ಬರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಇವತ್ತು ನಾನು ಯಾವುದೇ ಕಾರಣಕ್ಕೂ ಫೋನ್ನ ಜಾಸ್ತಿ ಬಳಸಬಾರ್ದು ಅಂತ ಬೆಳಿಗ್ಗೆ ಅಂದ್ಕೊಂಡಿರ್ತೀವಿ, ಬಟ್ ನಮ್ಮ ಮ್ಯಾಕ್ಸಿಮಮ್ ಟೈಮು ಫೋನಲ್ಲೇ ಸ್ಪೆಂಡ್ ಆಗಿರುತ್ತೆ ಈವ್ನಿಂಗ್ ಸ್ಕ್ರೀನ್ ಟೈಮ್ ಚೆಕ್ ಮಾಡೋಕ್ಕೆ ಹೋದರೆ. ಸೊ ಈ ಥರ ಮೈಂಡು ವರ್ಕ್ ಆಗುತ್ತೆ ಅಂತ ಆ ಥರ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಬಂದಿದ್ದಾರೆ. ಸೊ ಇದನ್ನ ಯಾವ ಥರ ಕಂಟ್ರೋಲ್ ಮಾಡೋದು ಅಂತ ಹೇಳೋದಕ್ಕಿಂತ ಮುಂಚೆ ಆ ಥರ ಹೇಳಿದ್ದಾರೆ, ನಮ್ಮ ಮೈಂಡ್ನ ನಮ್ಮ ಕಂಟ್ರೋಲ್ಗೆ ತೊಗೊಂಬರೋಕೆ ಮೈನ್ 3 ಥಿಂಗ್ಸು ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ ಇದರಲ್ಲಿ. ಮೊದಲನೇದು ಬಂದು ಆ್ಯಟಿಟ್ಯೂಡು, ಸೆಕೆಂಡ್ ಬಂದು ಥಾಟ್ಸು, ಥರ್ಡ್ ಒನ್ ಬಂದು ಪಿಕ್ಚರ್ಸು. ಸೊ ಆ್ಯಟಿಟ್ಯೂಡ್ ಅಂತ ಬಂದರೆ ಆ್ಯಟಿಟ್ಯೂಡ್ ಬಂದ್ಬಿಟ್ಟು ಹೌ ವಿ ಸಿ ದ ವರ್ಲ್ಡ್, ಅಂದರೆ ಬೇರೆ ಹೊರಗಿನ ಪ್ರಪಂಚವನ್ನು ನಾವು ಯಾವ ಥರ ನೋಡ್ತೀವಿ, ಎಲ್ಲರಿಗೂ ನೆಗೆಟಿವ್ ರೀತಿಯಲ್ಲೇ ನೋಡ್ತಾ ಇರ್ತೀವ ಇಲ್ಲ ಪಾಸಿಟಿವ್ ರೀತಿಯಲ್ಲೇ ನೋಡ್ತಾ ಇರ್ತೀವ, ಆದಷ್ಟು ಪಾಸಿಟಿವ್ ರೀತಿಯಲ್ಲೇ ನೋಡಬೇಕು ಅಂತ ಆ ಥರ ಇದರಲ್ಲಿ ಹೇಳಿದ್ದಾರೆ. ಮತ್ತು ಥಾಟ್ಸ್, ನಮಗೆ ಬರ್ತಾ ಇರುವಂತಹ ಥಾಟ್ಸ್ನ ಅಬ್ಸರ್ವ್ ಮಾಡಿ ಅದು ನೆಗೆಟಿವ್ ಬರ್ತಿದೆಯಾ ಇಲ್ಲ ಪಾಸಿಟಿವ್ ಬರ್ತಿದೆಯಾ ಅಂತ ಥಿಂಕ್ ಮಾಡಬೇಕಾಗಿರುತ್ತೆ. ಸೊ ಇಮಿಡಿಯೇಟ್ ರಿಯಾಕ್ಷನ್ನು ಥಾಟ್ಸ್ಗೆ ಕೊಡಬಾರ್ದು ಅಂತ ಹೇಳಿದ್ದಾರೆ ಆ ಥರ. ಥರ್ಡು, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಪಿಕ್ಚರ್ಸ್ ಅಂದರೆ ಏನು? ನೀವು ಯಾವ ಥರ ಫ್ಯೂಚರ್ನ ಇಮ್ಯಾಜಿನ್ ಮಾಡ್ಕೊತಿದ್ದೀರಾ, ನಿಮ್ಗೆ ಯಾವ ಥರ ಕಂಟಿನ್ಯೂಸ್ ಆಗಿ ಪಿಕ್ಚರ್ಸ್ ಬರ್ತಿದೆ, ನೀವು ಯಾವುದನ್ನ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಇದನ್ನು ನಾವು ಒಂದು ಕಾರ್ನ ಅಥವಾ ಏನಾದರೂ ಒಂದು ವಸ್ತುವನ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿರ್ತೀವಿ, ಅದನ್ನ ನಾವು ಆಚೆ ಹೋದಾಗ ಓಡಾಡುವಾಗ ಆ ಥರದ ಕಾರು ಹೆಚ್ಚಾಗಿ ನಮ್ಮ ಮೈಂಡ್ಗೆ ಕಾಣಿಸ್ತಾ ಇರುತ್ತೆ. ಸೊ ಇದನ್ನೇ ಪಿಕ್ಚೋರಿಯಲ್ ಮೆಮೊರಿ ಮತ್ತು ಪಿಕ್ಚರ್ಸ್ ಅಫೆಕ್ಟ್ ಯಾವ ಥರ ಆಗುತ್ತೆ ಅನ್ನೋದಕ್ಕೆ ಆ ಥರ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಬಂದಿದ್ದಾರೆ. ಸೊ ಇದರಲ್ಲಿ ಇನ್ನೂ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ನಮ್ಮ ಮೈಂಡ್ನ ರಿವೈರ್ ಮಾಡೋದಕ್ಕೆ ವಿಜುವಲೈಸೇಷನ್ ಅಂತ ಹೇಳಿದ್ದಾರೆ ಆ ಥರ. ಸೊ ವಿಜುವಲೈಸೇಷನ್ ಅಂದರೆ ಏನು? ವಿಜುವಲೈಸೇಷನ್ ಅಂದರೆ ನಾವು ನಮ್ಮ ಸಕ್ಸಸ್ನ ನಮಗೆ ನಾವೇ ಫೀಲ್ ಆಗೋದು. ಫಸ್ಟ್ ನಮ್ಮ ಎಮೋಷನ್ಸು ಮತ್ತು ಮೀನಿಂಗ್ಸು. ಸೊ ನಾವು ಎಮೋಷ್ನಲಿ ಮತ್ತು ಕಾನ್ಫಿಡೆಂಟಲ್ಲಿ ಯಾವಾಗ ನಾವು ಫೀಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವೋ ಆವಾಗ ಆಟೋಮೆಟಿಕ್ಕಾಗಿ ನಮ್ಮ ಮೇಲೆ ನಮಗೆ ನಂಬಿಕೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಎಂತಹ ಪ್ರಾಬ್ಲಮ್ನಾದರೂ ಫೇಸ್ ಮಾಡಿಕೊಂಡು ನಮ್ಮ ಸಕ್ಸಸ್ನ ಈಸಿಯಾಗಿ ರೀಚ್ ಆಗ್ಬೋದು ಅಂತ ಆ ಥರ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ವಿಜುವಲೈಸೇಷನ್ ಯಾವ ಥರ ಮಾಡಬೇಕು ಅನ್ನೋದನ್ನ ಪ್ರಾಕ್ಟಿಕಲ್ ಟೆಕ್ನಿಕ್ಸ್ನ ಇದರಲ್ಲಿ ಹೇಳ್ಕೊಡ್ತಾ ಬಂದಿದ್ದಾರೆ ಆ ಥರ. ವಿಜುವಲೈಸೇಷನ್ ಅಂದರೆ ಏನು ಮತ್ತು ವಿಜುವಲೈಸೇಷನ್ನ ಯಾವ ಥರ ಮಾಡಬೇಕು ಅಂದರೆ, ವಿಜುವಲೈಸೇಷನ್ ಅಂದರೆ ಏನು ಅಂದರೆ ಫಸ್ಟು ನಾವು ಪ್ರೆಸೆಂಟಲ್ಲಿ ಎಲ್ಲಿದ್ದೀವಿ, ಯಾವ ಪರಿಸ್ಥಿತಿಯಲ್ಲಿದ್ದೀವಿ ಅನ್ನೋದನ್ನು ಬರ್ಕೋಬೇಕಾಗಿರುತ್ತೆ. ನೆಕ್ಸ್ಟು ನಾವು ಎಲ್ಲಿಗೆ ರೀಚ್ ಆಗಬೇಕು ಅಂದ್ಕೊಳ್ಳೋದನ್ನ ತಿಳ್ಕೊಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಪ್ರೆಸೆಂಟು ಒಂದು 5 lakhs ನನಗೆ ಡೆಪ್ಟ್ ಇದೆ ಅಂತ ಅಂದ್ಕೊಳ್ಳಿ. ಸೊ ನಾನು ಈ 5 lakhsನ ತೀರಿಸ್ಕೊಂಡು ನೆಕ್ಸ್ಟು ನನ್ನ ಬ್ಯಾಂಕ್ ಬ್ಯಾಲೆನ್ಸು ಒಂದು 50 lakhsನ ಇಷ್ಟು ವರ್ಷದಲ್ಲಿ ರೀಚ್ ಆಗಬೇಕು ಅಂತ ನೀವು ಒಂದು ಪ್ಲಾನ್ ಮಾಡ್ಕೊಂಡಿರ್ತೀರಾ. ಸೊ ಅದನ್ನು ಯಾವ ಥರ ವಿಜುವಲೈಸ್ ಮಾಡೋದು ಅಂತ ಈ ಥರ ಪ್ರಾಕ್ಟಿಕಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಯಾವ ಥರ ಅಂತ ಹೇಳಿದ್ರೆ ಫಸ್ಟ್ ಥಿಂಗ್ ಬಂದುಬಿಟ್ಟು ನೀವು ಕ್ಲಿಯರ್ ಆಗಿರಬೇಕು. ವಿಜುವಲೈಸೇಷನ್ ಮಾಡೋದಕ್ಕೆ ಬೇಸಿಕ್ ಥಿಂಗ್ ಏನಂದರೆ ಕನ್ಫ್ಯೂಷನ್ ಇರ್ಬೋದು. ಯಾಕಂದರೆ ಆಲ್ಮೋಸ್ಟ್ ಯಾಕೆ ಸಕ್ಸಸ್ಫುಲ್ ಆಗ್ತಾ ಇರಲ್ಲ ಮ್ಯಾಕ್ಸಿಮಮ್ ಪೀಪಲ್ಸು ಅಂದರೆ ತುಂಬ ಕನ್ಫ್ಯೂಷನಲ್ಲಿ ಇರ್ತಾರೆ. ಒಂದೇ ಸಲ 2-3 ಕೆಲಸಗಳನ್ನ ಮಾಡ್ತಾ ಇರೋದು, ಮತ್ತು ಒಂದರಿಂದ ಒಂದಕ್ಕೆ ಜಂಪ್ ಆಗ್ತಾ ಇರೋದು, ಈ ಥರ ಎಲ್ಲ ಮಾಡೋದ್ರಿಂದ ಅಲ್ಲಿ ರೋಡ್ ಸರ್ಕಲಲ್ಲಿ ಓಡಾಡ್ತಾ ಇರ್ತಾರೆ. ಸೊ ಅದರಿಂದ ಆಚೆ ಬಂದು ಫೋಕಸ್ಡ್ ಆಗಿ ನಿಮ್ಮ ಗೋಲ್ನ ಅಚೀವ್ ಮಾಡಬೇಕು ಅಂದರೆ ಫಸ್ಟ್ ಥಿಂಗ್ ಏನಂದರೆ
ಕನ್ಫ್ಯೂಷನ್ ಇಂದ ಕ್ಲಾರಿಟಿಗೆ ಬರಬೇಕು ಅಂತ ಆ ಥರ ಹೇಳಿದ್ದಾರೆ ಇದರಲ್ಲಿ. ಸೊ ಕ್ಲಾರಿಟಿಗೆ ಬಂದಾಗ ಏನಾಗುತ್ತೆ ಅಂದರೆ ನಿಮಗೆ ಏನು ಪರ್ಟಿಕ್ಯುಲರ್ ಆಗಬೇಕು ಅನ್ನೋದು ನಿಮಗೆ ಗೊತ್ತಿರುತ್ತೆ. ಸೊ ಅದ್ರ ಬಗ್ಗೆ ನಾವು ವಿಜುವಲೈಸೇಷನ್ ಟೆಕ್ನಿಕ್ಸ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಇದಕ್ಕಿನ್ನ ಈಸಿಯಾಗಿ ಹೇಳೋದಾದರೆ, ನಾವು ಒಂದು ಮೂವಿಗೆ ಹೋದರೆ ಆಲ್ಮೋಸ್ಟ್ 3 to 3.5 hours ಏನೇ ನಮ್ಮ ಪ್ರಾಬ್ಲಮ್ಸ್ ಇದ್ರೂ ಅದನ್ನು ಆಚೆಗೆ ಇಟ್ಬಿಟ್ಟು ಫೋಕಸ್ ಫುಲ್ಲು ಫಿಲಮ್ ಮೇಲೆನೇ ಇಟ್ಟಿರ್ತೀವಲ್ವಾ. ಅದೇ ರೀತಿ ನಾವು ವಿಜುವಲೈಸೇಷನ್ ಮಾಡುವಾಗ ಕೂಡ ನಮ್ಮ ಕಾಮ್ನೆಸ್ಸು ಮತ್ತು ನಮ್ಮ ಫೋಕಸ್ಸು ನಮ್ಮ ಗ್ರೋತ್ ಅಂದರೆ ಸಕ್ಸಸ್ ಕಡೆ ಇರಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ನಾವು ಒಂದು ಪೊಸಿಷನಲ್ಲಿ ಕೂತ್ಕೊಂಡು ಕಾಮಾಗಿ ಮೆಡಿಟೇಷನ್ ಥರ ಮಾಡ್ತಾ ನಮ್ಮ ಪ್ರೆಸೆಂಟ್ ಸಿಚುವೇಶನ್ ಎಲ್ಲ ಸ್ಟಾರ್ಟಿಂಗಿಂದ ವಿಜುವಲೈಸ್ ಮಾಡ್ತಾ ಹೋಗ್ತೀವಿ. ಸ್ಟೆಪ್ ಬೈ ಸ್ಟೆಪ್ ನಮ್ಮ ಫಿಲಿಮ್ನ ನಾವೇ ನೋಡ್ಕೊತಾ ಹೋಗ್ತೀವಿ. ಸೊ ಅಲ್ಟಿಮೇಟು ನಾವು ಸಕ್ಸಸ್ನ ಅಂದರೆ ನಮ್ಮ ಗೋಲ್ ಏನಿದೆಯೋ ಅದಕ್ಕೆ ರೀಚ್ ಆದಾಗ ನಮ್ಮ ಎಮೋಷನ್ಸ್ ಯಾವ ಥರ ಇರುತ್ತೆ, ನಮ್ಮ ಫೀಲಿಂಗ್ಸ್ ಯಾವ ಥರ ಇರುತ್ತೆ, ಮತ್ತು ನಮ್ಮ ನಂಬಿಕೆ. ಈ ವಿಜುವಲೈಸೇಷನ್ ಟೆಕ್ನಿಕ್ ಮಾಡುವಾಗ ನಮ್ಗೆ ಆಟೋಮೆಟಿಕ್ ಆಗಿ ನಮ್ಮ ಮೈಂಡ್ ಹೇಳುತ್ತೆ ಇದೆಲ್ಲ ಕಷ್ಟ, ಇದೆಲ್ಲ ವರ್ಕೌಟ್ ಆಗಲ್ಲ, ಅಥವಾ ಅಬ್ಸ್ಟಕಲ್ಸು, ಈ ದಾರಿಯಲ್ಲಿ, ಈ ಹೋಗೋ ದಾರಿಯಲ್ಲಿ ಎಷ್ಟು ಕಷ್ಟಗಳು ಬರ್ತವೆ, ಯಾವ್ಯಾವ ಥರ ಚಾಲೆಂಜಸ್ ಫೇಸ್ ಮಾಡ್ತೀರಾ, ಇದೆಲ್ಲನೂ ನಮ್ಮ ಮೈಂಡು ರಿಯಾಕ್ಟ್ ಮಾಡ್ತಾ ಇರುತ್ತೆ. ಕಾನ್ಷಿಯಸ್ ಮೈಂಡ್ ಬಂದ್ಬಿಟ್ಟು ನಮಗೆ ನೆಗೆಟಿವ್ನ ಜಾಸ್ತಿ ಹೇಳ್ತಾ ಹೋಗುತ್ತೆ. ಬಟ್ ನಾವು ಆ ನೆಗೆಟಿವ್ ಥಿಂಗ್ನ ಬಿಟ್ಬಿಟ್ಟು ನಾವು ನಂಬಬೇಕು, ನಾವು 100% ಸಕ್ಸಸ್ ಆಗ್ತೀವಿ. ಮತ್ತು ನಾವು ಸಕ್ಸಸ್ ಆದಮೇಲೆ ನಾವು ಯಾವ ಥರ ಇರ್ತೀವಿ, ಎಷ್ಟು ಹ್ಯಾಪಿನೆಸ್ ಬರುತ್ತೆ, ನಮಗೆ ಅಬಂಡೆನ್ಸ್ ಬರುತ್ತೆ, ಯಾವ ಥರ ರಿಲೇಷನ್ಶಿಪ್ ಬಿಲ್ಡ್ ಆಗುತ್ತೆ, ಯಾವ ಥರ ಲೈಫ್ನ ಲೀಡ್ ಮಾಡ್ತೀವಿ, ಎಂಜಾಯ್ ಮಾಡ್ತೀವಿ, ಇದನ್ನೆಲ್ಲ ನಾವು ಆಲ್ರೆಡಿ ಸಕ್ಸಸ್ ಆಗಿಬಿಟ್ಟಿದ್ದೀವಿ, ನಾವು ಆಲ್ರೆಡಿ ರೀಚ್ ಆಗಿಬಿಟ್ಟಿದ್ದೀವಿ ಅಂತ ವಿಜುವಲೈಸೇಷನ್ ಟೆಕ್ನಿಕಲ್ಲಿ ಫೀಲ್ ಆಗ್ತಾ ಹೋಗ್ಬೇಕು. ಸೊ ಆ ಥರ ಫೀಲ್ ಆದಮೇಲೆ ಇವೊಂದು ನಮಗೆ ಅಬ್ಸ್ಟಕಲ್ಸು ಅದೆಲ್ಲ ಇದ್ರೂ ಅದನ್ನು ಇಗ್ನೋರ್ ಮಾಡ್ತಾ ನಮ್ಮ ನಂಬಿಕೆನ ಇಡಬೇಕು, ನಾವು ಸಕ್ಸಸ್ ಆಗೇ ಆಗ್ತೀವಿ ಅಂತ. ಸೊ ಈ ವಿಜುವಲೈಸೇಷನ್ ಟೆಕ್ನಿಕ್ನ ನಾವು ಆಲ್ಮೋಸ್ಟ್ ಡೈಲಿ ಬೇಸಿಸಲ್ಲಿ ಕನ್ಸಿಸ್ಟೆಂಟಾಗಿ ಮಾಡ್ತಾ ಹೋದರೆ ಸೊ ನೀವು ಆಟೋಮೆಟಿಕ್ಕಾಗಿ ನಿಮಗೆ ಪಾಸಿಟಿವ್ ಥಿಂಗ್ಸ್ನೇ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಎನರ್ಜಿ ಬಗ್ಗೆ ಮತ್ತೆ ಇನ್ಡೆಪ್ತ್ ಆಗಿ ಆ ಥರ ಹೇಳ್ತಾ ಹೋಗ್ತಾರೆ. ಇಲ್ಲಿ ಓವರಾಲ್ ಆಗಿ ಇವರು ಪ್ರಾಕ್ಟಿಕಲ್ ಆಗಿ ಸೈನ್ಸ್ ಮುಖಾಂತರನೂ ಯಾವ ಥರ ಈ ಎನರ್ಜಿ ಅನ್ನೋದು ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಈ ಚಾಪ್ಟ್ರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ಲು, ಯೂನಿವರ್ಸಲ್ಲಿ ಎಲ್ಲರಿಗೂ ಒಂದೇ ಎನರ್ಜಿ ವರ್ಕ್ ಆಗ್ತಾ ಇರುತ್ತೆ. ಸೊ ಆಲ್ಮೋಸ್ಟ್ ಸಕ್ಸಸ್ಫುಲ್ ಪೀಪಲ್ನ ಇಂಟರ್ವ್ಯೂಸ್ ನೋಡೋದಾದರೆ ಅವರು ವಿಜುವಲೈಸೇಷನ್ ಟೆಕ್ನಿಕ್ ಬಗ್ಗೆ ಎಲ್ಲದರಲ್ಲೂ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಮ್ಯಾಕ್ಸಿಮಮ್ ಪೀಪಲ್. ಈ ಒಂದು ಲಾಸ್ಟ್ ಟೈಮ್ ನಾವು ಡಿಸ್ಕಸ್ ಮಾಡಿದ್ವಿ, ಬಿಲ್ ಗೇಟ್ಸೇ ಆಗಲಿ, ವಾರನ್ ಬಫೆಟ್ಸೇ ಆಗಲಿ, ಇವ್ರು ಕೂಡ ಫೋಕಸ್ ಅಂದರೆ ಎಷ್ಟು ಇಂಪಾರ್ಟೆಂಟು, ಮತ್ತು ಎನರ್ಜಿ ಯಾವ ಥರ ವರ್ಕ್ ಆಗುತ್ತೆ, ಮತ್ತು ಅವ್ರ ಸಕ್ಸಸ್ಗೆ ಯಾವ ಥರ ವಿಜುವಲೈಸೇಷನ್ ಟೆಕ್ನಿಕ್ಸು ಹೆಲ್ಪ್ ಆಗಿದೆ ಅನ್ನೋದ್ರ ಬಗ್ಗೆ ಎಲ್ಲನೂ ಅವ್ರ ಇಂಟರ್ವ್ಯೂಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಇದನ್ನು ಬೇಸ್ ಆಗಿ ತಗೊಂಡು ಆಥರು ಸೈಂಟಿಫಿಕ್ ಆಗಿ ಯಾವ ಥರ ವಿಜುವಲೈಸೇಷನ್ ಮಾಡಬೇಕು ಅಂತ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅಂದರೆ ಟೆಕ್ನಿಕ್ಸ್ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಇದರಲ್ಲಿ ಯಾವ ಥರ ಹೇಳಿದ್ದಾರೆ ಅಂದರೆ, ಈ ಟೆಕ್ನಿಕ್ ಮಾಡುವಾಗ ನಾವು ಕಾಮಾಗಿರಬೇಕು ಮತ್ತು ರಿಲ್ಯಾಕ್ಸೇಷನ್ ಆಗಿ ಇರಬೇಕು. ಮತ್ತು ಆರಾಮಾಗಿ ಒಂದು ಪ್ಲೇಸಲ್ಲಿ ನೀವು ಚೇರ್ ಮೇಲೆ ಅಥವಾ ಆದರೂ ಕೂತ್ಕೋಬೋದು, ಅಥವಾ ನಿಮಗೆ ಸುಖಾಸನ ಅಂದರೆ ನಾರ್ಮಲಾಗಿ ಕೂತ್ಕೊಳ್ಳೋಕ್ಕೆ ಆರಾಮ ಅನಿಸುತ್ತೆ ಅಂದರೆ ಆರಾಮಾಗಿ ಕೂತ್ಕೊಂಡು ಒಂದು ಲೈಟ್ ಮ್ಯೂಸಿಕ್ನ ಪ್ಲೇ ಮಾಡ್ಕೊತ ನಿಮಗೆ ನೀವೇ ಐಸ್ನ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಬೇಕು. ಅಂದರೆ ಕಾಮ್ನೆಸ್ ಸ್ವಲ್ಪ ಸಬ್ಕಾನ್ಷಿಯಸ್ ಮೈಂಡ್ಗೆ ರೀಚ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ಕಾನ್ಷಿಯಸ್ ಮೈಂಡಿಂದ ಸಬ್ಕಾನ್ಷಿಯಸ್ ಮೈಂಡ್ ಹೋಗೋದಕ್ಕೆ. ಸೊ ನಮ್ಮ ಬ್ರೀತ್ನ ಮೇಲೆ ಫೋಕಸ್ ಮಾಡ್ತಾ ಈ ಎಕ್ಸಸೈಸ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಸ್ಲೋ ಬೈ ಸ್ಲೋ ನೀವು ಯಾವಾಗ ವಿಜುವಲೈಸ್ ಮಾಡ್ತಾ ಇರ್ತೀರೋ ಅದನ್ನು ನಿಮ್ಮ ಸಬ್ಕಾನ್ಷಿಯಸ್ಸಲ್ಲಿ ಪ್ರೋಗ್ರಾಮಿಂಗ್ ಮಾಡ್ತಾ ಹೋಗುತ್ತೆ. ಸೊ ನಮಗೆ ಮೈಂಡಲ್ಲಿ ಕಾನ್ಷಿಯಸ್ ಮೈಂಡು, ಸಬ್ಕಾನ್ಷಿಯಸ್ ಮೈಂಡ್ ಅಂತ ಇರುತ್ತಲ್ವ, ಆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಯಾವೆಲ್ಲ ಥಿಂಗ್ಸ್ ನಾವು ರಿಜಿಸ್ಟರ್ ಮಾಡ್ತಾ ಹೋಗ್ತೀವೋ ಅವು ಪರ್ಮನೆಂಟಾಗಿ ನಮ್ಮ ಮೈಂಡಲ್ಲಿ ಸ್ಟೋರ್ ಆಗುತ್ತೆ, ಮತ್ತು ಅದ್ರ ಮೇಲೆ ವರ್ಕ್ ಮಾಡೋದಕ್ಕೆ ನಮ್ಮ ಮೈಂಡು ತುಂಬ ಫೋಕಸ್ ಕೊಡುತ್ತೆ. ಸೊ ಈ ಟೆಕ್ನಿಕ್ನ ಇದರಲ್ಲಿ ಆ ಥರ ಹೇಳಿದ್ದಾರೆ. ಮತ್ತು ಡೈಲಿ ಬೇಸಿಸಲ್ಲಿ ಕನ್ಸಿಸ್ಟೆಂಟಾಗಿ ಇದನ್ನು ಮಾಡಬೇಕು ಅಂತಲೂ ಹೇಳಿದ್ದಾರೆ ಇದರಲ್ಲಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಮ್ಮ 5 ಸೆನ್ಸಸ್ನ ಇನ್ವಾಲ್ವ್ ಮಾಡಿ ಇದರಲ್ಲಿ. ಅಂದರೆ ಎಮೋಷನ್ ಮತ್ತು ಫೀಲಿಂಗು ತುಂಬ ಇಂಪಾರ್ಟೆಂಟು ಈ ಪ್ರೋಸೆಸ್ನ ಮಾಡೋದ್ರಲ್ಲಿ ಅಂತಲೂ ಆ ಥರ ಹೇಳಿದ್ದಾರೆ. ಸೊ ನಾವು ಫುಲ್ ನಮ್ಮ 5 ಸೆನ್ಸಸ್ ಇರುತ್ತಲ್ವ, ಅಂದರೆ ಫಾರ್ ಎಕ್ಸಾಂಪಲ್ ಅಂದರೆ ಚರ್ಮ, ಕಣ್ಣು, ನೋಸು, ಕಿವಿ, ಈ ಥರ ನಮ್ಮ 5 ಸೆನ್ಸಸ್ ಯಾವುದಿದಾವೋ ಆ 5 ಸೆನ್ಸಸ್ನ ಕಂಪ್ಲೀಟ್ ಇನ್ವಾಲ್ವ್ ಮಾಡಿಬಿಟ್ಟು ನಮ್ಮ ಆ ಎಮೋಷನ್ ಮತ್ತು ಫೀಲಿಂಗ್ಸ್ನ 100% ಟ್ರಸ್ಟ್ ಇಡ್ತಾ ನಮ್ಮ ಎಮೋಷನ್ಸ್ ಆ್ಯಂಡ್ ಫೀಲಿಂಗ್ಸ್ ಅಂತ ಅಂದರೆ ಏನಂದರೆ, ಇವಾಗ ನಾವು 100% ನಾವು ಅಚೀವ್ ಆದರೆ ನಮ್ಮ ಎಮೋಷನ್ ಯಾವ ಥರ ಇರುತ್ತೆ, ನಮ್ಮ ಫೀಲಿಂಗ್ಸ್ ಯಾವ ಥರ ಇರುತ್ತೆ
ಆ ಥರ ನಾವು ಇದಾಗಿದೆ ಅನ್ನೋ ಥರ ನಂಬ್ತಾ 100% ಟ್ರಸ್ಟ್ ಇಟ್ಟು ಇದು ಇಂಪ್ಲಿಮೆಂಟ್ ಮಾಡಿದ್ರೆ ಈ ಪ್ರೋಸೆಸ್ನ ನೀವು ಆದಷ್ಟು ಬೇಗನೆ ನೀವೇನು ವಿಜುವಲೈಸ್ ಮಾಡ್ತಿದ್ರು ಆ ಥಿಂಗ್ಸ್ನ ರೀಚ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಆ ಥರ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಪ್ಲಾನ್ ಆಫ್ ಆಕ್ಷನ್ ಬಂದಾಗ ಇದರಲ್ಲಿ ಏನು ಹೇಳಿದ್ದಾರೆ ಅಂದರೆ ಪಿಕ್ಚೋರಿಯಲ್ ಮೆಮೊರಿಗೆ ಅವರು ಒಂದು ವಿಷನ್ ಬೋರ್ಡ್ನ ಕ್ರಿಯೇಟ್ ಮಾಡಿ ಅಂತ ಹೇಳಿದ್ದಾರೆ. ವಿಷನ್ ಬೋರ್ಡಲ್ಲಿ ನೀವು ಏನು ಅಚೀವ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಮತ್ತು ನೀವೇನೆಲ್ಲ ಥಿಂಗ್ಸ್ನ ಪರ್ಚೇಸ್ ಮಾಡಬೇಕು ಅಂತಿದ್ದೀರಾ, ಮತ್ತು ನಿಮ್ಮ ರೋಲ್ ಮಾಡಲ್ಸ್ ಯಾರಿದ್ದಾರೆ, ಇದನ್ನೆಲ್ಲನೂ ಒಂದು ಪಿಕ್ಚೋರಿಯಲ್ ರೂಪದಲ್ಲಿ ರೆಡಿ ಮಾಡಿಬಿಟ್ಟು ಒಂದು ವಿಷನ್ ಬೋರ್ಡ್ನ ರೆಡಿ ಮಾಡ್ಕೊಳ್ಳಿ ಅಂತಿದ್ದಾರೆ. ಮತ್ತು ನೆಕ್ಸ್ಟ್ ಏನಂದರೆ ನಿಮ್ಗೆ ಅಕಸ್ಮಾತ್ ಡೈಲಿ ಬೇಸಿಸಲ್ಲಿ ವಿಜುವಲೈಸೇಷನ್ ಮಾಡೋಕ್ಕಾಗಲಿಲ್ಲ ಅಂದ್ಕೊಳ್ಳಿ, ಆವಾಗ ಏನು ಮಾಡಬೇಕು ಅಂತ ಹೇಳಿದ್ದಾರೆ ಅಂದರೆ ನೀವು ಅದನ್ನೇ ನೀವೇನು ಆಗಬೇಕು ಅಂತಿದ್ದೀರೋ ಅದನ್ನು ಬರೀರಿ, ಮತ್ತು 3 times ಅಥವಾ 4 times ಡೈಲಿ ಬೇಸಿಸ್ ಮೇಲೆ ಅದನ್ನ ನೋಡೋದಕ್ಕೆ ಓದೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇದು ಕೂಡ ನಿಮಗೆ ಈ ಪ್ರೋಸೆಸ್ಸಲ್ಲಿ ಹೆಲ್ಪ್ ಆಗುತ್ತೆ ಅಂತ ಆ ಥರ ಹೇಳಿದ್ದಾರೆ. ಸೊ ಈ ಪ್ಲಾನ್ ಆಫ್ ಆ್ಯಕ್ಷನ್ನ ಇಂಪ್ಲಿಮೆಂಟ್ ಮಾಡಿ ನೀವು ಕೂಡ ಈಸಿಯಾಗಿ ಸಕ್ಸಸ್ನ ರೀಚ್ ಆಗ್ಬೋದು ಮತ್ತು ಆಗ್ತೀರಾ ಅಂತ ಹೇಳ್ತಾ ಈ ಚಾಪ್ಟರ್ ಕಂಟೆಂಟ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ಚಾಪ್ಟರ್. ಅಂಟಿಲ್ ದೆನ್ ಗುಡ್ ಬೈ. ಸೊ ನೀವು ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮತ್ತು ಶೇರ್ ಮಾಡೋದರ ಮುಖಾಂತರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಸೊ ದಿಸ್ ಈಸ್ ಎಂಪವರಿಂಗ್ ಕೋಚ್ ಗಿರೀಶ್. ಐ ಕಾಂಟ್, ವಿ ಕ್ಯಾನ್, ಟುಗೆದರ್ ವಿ ಕ್ಯಾನ್ ಬ್ರಿಂಗ್ brightness in each and everyone's darkness.